ನಮಸ್ತೆ ವೀಕ್ಷಕರೇ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿಯಾ ತಂದೆ ಅವಳಿಗೆ ಬಟ್ಟೆನ ಹೊಚ್ಚಿ ಅಲ್ಲಿಂದ ಹೋಗ್ತಾರೆ. ಮತ್ತೊಂದು ಕಡೆ ಸಾರಾ ಫೋಟೋ ತೆಗೆಯೋದಿಕ್ಕೆ ಪೋಸ್ ಕೊಡ್ತಾ ಇರ್ತಾರೆ. ಮತ್ತೊಂದು ಕಡೆ ಸಿಯು ಬೇಜಾರಿಂದ ನಿಂತಿರ್ತಾರೆ. ಯಾಕಂದ್ರೆ ಶಿಯಾ ಬಂದಿರೋದಿಲ್ಲ. ಸಾರಾ ಫೋಟೋಗೆ ಪೋಸ್ ಕೊಡ್ತಾ ಕಾಲ್ ಬರೋ ಹಾಗೆ ಫೋಟೋನ ತೆಗಿ ಅಂತ ಹೇಳ್ತಾರೆ. ಫಾನು ಫೋಟೋ ತೆಗಿತಿದ್ರೆ ಸಾರಾ ಪೋಸ್ ಕೊಡ್ತಿರ್ತಾರೆ. ಎಲ್ಲಿ ಫೋನ್ ಕೊಡು, ಫೋಟೋ ಹೇಗೆ ಬಂದಿದೆ ಅಂತ ನೋಡೋಣ. ಬರೀ ನನ್ನ ಕಾಲ್ ತೆಗ್ದಿದ್ಯಾ, ನನ್ನ ಮುಖನೇ ಕಾಣಿಸ್ತಾ ಇಲ್ಲ, ನಿನಗೆ ಒಂದು ಫೋಟೋ ತೆಗಿಯೋದಕ್ಕೂ ಕೂಡ ಬರೋದಿಲ್ವಾ ಅಂತ ಹೇಳಿ ಫಾನ್ಗೆ ಬೈತಾರೆ. ಆಗ ಫಾನ್, ನೀನೇ ಅಲ್ವಾ ಹೇಳಿದ್ದು ನನ್ನ ಕಾಲ್ ಬರೋ ಹಾಗೆ ಫೋಟೋ ತೆಗಿಬೇಕು ಅಂತ, ಅದಕ್ಕೆ ನಾನು ನಿನ್ನ ಕಾಲನ್ನ ಫೋಟೋ ತೆಗ್ದಿದ್ದೀನಿ, ಹೋಗ್ಲಿ ಬಿಡು, ಮತ್ತೆ ಬೇರೆ ಪಟಾಕಿನ ತಗೊಂಡ್ ಬಾ, ಫೋಟೋ ತೆಗಿತೀನಿ ಅಂತ ಹೇಳಿ ಸಾರಾಗೆ ದುಡ್ಡು ಕೊಡ್ತಾರೆ. ಆಗ ಸಾರಾ ಖುಷಿಯಿಂದ ಬೇರೆ ಪಟಾಕಿನ ತಗೊಂಡ್ ಬರೋದಿಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಸಿಯು, ಸಾರಾ ನಿನಗೆ ಅಷ್ಟೆಲ್ಲ ಬೈತಾಳೆ, ಆದ್ರೂ ಕೂಡ ನೀನು ಅವಳನ್ನ ಸಹಿಸ್ಕೊಂಡು ಅವಳ ಜೊತೆಲೇ ಇದೆಯಲ್ಲ, ನಿನಗೆ ಬೇಜಾರಾಗಲ್ವಾ ಅಂತ ಕೇಳ್ತಾನೆ. ಆಗ ಫಾನ್, ನಾವಿಬ್ರು ಚಿಕ್ಕ ವಯಸ್ಸಿಂದ ಇಬ್ರು ಕೂಡ ಜೊತೆಲೇ ಓದಿದ್ದೀವಿ, ಅವಳ ಮನಸ್ಸು ಮಗುವಿನ ಥರ, ಸ್ವಲ್ಪ ಬೈದ್ರು ಕೂಡ ಅದನ್ನ ಅವಳು ಸಹಿಸ್ಕೊಳ್ಳೋದಿಲ್ಲ, ಆಮೇಲೆ ನಾನೇ ಅವಳಿಗೆ ಸಮಾಧಾನ ಮಾಡಬೇಕು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಹೊಸ ವರ್ಷ ಬಂದೇ ಬಿಡ್ತು, ಪಟಾಕಿ ಹೊಡೆಯೋದನ್ನ ನೋಡೋದಿಕ್ಕೆ ಹೋಗೋಣ. ಹೌದು, ನೀನ್ ಯಾಕೆ ಬೇಜಾರಲ್ಲಿದ್ಯಾ, ನಾನು ಕೂಡ ಆಗ್ಲಿಂದ ನೋಡ್ತಲೇ ಇದ್ದೀನಿ ಅಂತ ಕೇಳ್ತಾನೆ. ಆಗ ಫಾನ್, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ನಿಂತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಫಾನ್, ನನಗೆ ಗೊತ್ತು ಲಿಟಲ್ ಮಾನಿಸ್ಟರ್ ಬಂದಿಲ್ಲ ಅಂತ ನಿನಗೆ ಬೇಜಾರಾಗ್ತಿದೆ ಅಲ್ವಾ, ಲಿಟಲ್ ಮಾನಿಸ್ಟರ್ ನೆನಪಾಗ್ತಿದ್ಯಾ, ಅದಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಆಗ ಸಿಯು, ನೀನು ಅನ್ಕೊಂಡಾಗೆ ಏನೂ ಇಲ್ಲ. ಆಗ ಫಾನ್, ಲಿಟಲ್ ಮಾನಿಸ್ಟರ್ ಕೂಡ ನಮ್ಮ ಜೊತೆ ಬರಬೇಕಾಗಿತ್ತು, ನೀನು ಇತ್ತೀಚೆಗೆ ಲಿಟಲ್ ಮಾನಿಸ್ಟರ್ನ ತುಂಬ ಹಚ್ಕೋತಾ ಇದ್ದೀಯಾ ಅಂತ ಹೇಳ್ತಾನೆ. ಆಗ ಸಿಯು, ಶಿಯಾನ ಕರ್ಕೊಂಡು ಬರೋಣ, ಅದು ನನಗಾಗಲ್ಲ, ಸಾರನ್ಗಾಗಿ. ಶಿಯಾ ಬಂದರೆ ಸಾರಾ ತುಂಬ ಖುಷಿಯಾಗಿರ್ತಾಳೆ, ಆಗ ನೀನು ಆರಾಮಾಗಿರಬಹುದಲ್ವಾ. ಆಗ ಫಾನ್, ಲಿಟಲ್ ಮಾನಿಸ್ಟರ್ ಬಂದರೆ ಸಾರಾ ಖುಷಿಯಾಗೇನೋ ಇರ್ತಾಳೆ, ನೀನು ಸಾರನ್ಗಾಗಿ ಲಿಟಲ್ ಮಾನಿಸ್ಟರ್ನ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದೀಯಾ. ಆಗ ಸಿಯು, ನಿಜವಾಗೂ ಸಾರನ್ಗಾಗಿ ಶಿಯಾನ ಕರ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಫಾನ್, ನಿಜವಾದ ಫ್ರೆಂಡು ಅಂದ್ರೆ ನೀನೇ ಅಂತ ಹೇಳ್ತಾರೆ. ಆದ್ರೆ ಸಿಯು ಶಿಯಾನ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾನೆ, ಅದಕ್ಕೆ ಅವಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸಾರಾ ಕೂಡ ಪಟಾಕಿನ ತಗೊಂಡ್ ಬರ್ತಾಳೆ. ಆಗ ಫಾನ್, ಶಿಯಾನ ಕರ್ಕೊಂಡ್ ಬರೋಣ ಬಾ ಅಂತ ಹೇಳಿ ಸಾರುನ್ಗೆ ಹೇಳ್ತಾನೆ. ಮತ್ತೊಂದ್ ಕಡೆ ಶಿಯಾ ಅವ್ರ ತಂದೆ ಬರ್ದಿಟ್ಟ ಲೆಟರ್ನ ನೋಡ್ತಾರೆ. ಅವ್ರ ತಂದೆ ಅದ್ರಲ್ಲಿ, ನಾನು ಅಮ್ಮ ಹೊರ್ಗಡೆ ಹೋಗ್ತಿದೀವಿ, ನಿನ್ಗೇನಾದ್ರೂ ಬೇಕಾದ್ರೆ ಫೋನ್ ಮಾಡು ಅಂತ ಬರ್ದಿರ್ತಾರೆ. ಅಷ್ಟರಲ್ಲಿ ಅವಳಿಗೆ ಶಿಯಾ ಅಂತ ಕೂಗಿದ್ದು ಸೌಂಡ್ ಬರುತ್ತೆ. ಆಗ ಅವಳು ಕಿಟಕಿನ ಓಪನ್ ಮಾಡಿ ನೋಡ್ತಾಳೆ. ಹೊರ್ಗಡೆ ಸಾರಾ, ಸಿಯು, ಫಾನ್ 3 ಜನನು ಕೂಡ ಶಿಯಾನ ಹೊಸ ವರ್ಷ ಆಚರಣೆ ಮಾಡೋದಿಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿರ್ತಾರೆ. ಸಿಯು ಹೇಳ್ತಾನೆ, ಶಿಯಾ ನೀನು ಬರ್ಲಿಲ್ಲ ಅಂದ್ರೆ ಫಾನ್ ಹೊಸ ವರ್ಷ ಆಚರಣೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಫಾನ್, ನಾನು ಯಾವಾಗ ಹೇಳ್ದೆ ಅಂತ ಹೇಳ್ತಾನೆ. ಆಗ ಸಾರಾ, ಶಿಯಾ ಬೇಗ ಬಾ, ಆಗ್ಲೇ ಟೈಮ್ ಆಗಿದೆ ಅಂತ ಹೇಳ್ತಾಳೆ. ಆಗ ಫಾನ್, ಲಿಟಲ್ ಮಾನಿಸ್ಟರ್ ನೀನೇ ಹೊರಗಡೆ ಬರ್ತೀಯಾ ಅಥವಾ ನಾವೇ ಮನೆ ಒಳಗಡೆ ಬರ್ಬೇಕಾ ಅಂತ ಹೇಳ್ತಾನೆ. ಆಗ ಅವಳು ಖುಷಿಯಿಂದ ನಾನೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆಗ ಸಾರಾ, ಇವತ್ತು ನಾವು ಹೊಸ ವರ್ಷನ ಆಚರಣೆ ಮಾಡೋದಿಕ್ಕೆ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಆಗಿದೆ, ಪಟಾಕಿ ಹೊಡೆಯೋದನ್ನು ಕೂಡ ನೋಡೋದಿಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಶಿಯಾ ಸಾರಾ ಬೇಜಾರು ಮಾಡ್ಕೊಂಡಿರೋದನ್ನ ನೋಡಿ, ಇದಕ್ಕೆಲ್ಲ ಕಾರಣ ನಾನೇ, ನೀವು ನನ್ನನ್ನು ಕರೆಯೋದಿಕ್ಕೆ ಅಂತ ಬರಲಿಲ್ಲ ಅಂದಿದ್ರೆ ಪಟಾಕಿ ಹೊಡೆಯೋದನ್ನ ನೋಡಬಹುದಿತ್ತು, ಖುಷಿಯಿಂದ ಹೊಸ ವರ್ಷನ ಆಚರಣೆ ಮಾಡ್ತಿದ್ರಿ ಅಂತ ಹೇಳಿ ಬೇಜಾರು ಮಾಡ್ಕೋತಾಳೆ. ಆಗ ಸಿಯು, ಫಾನ್ ನನಗೊಂದು ಐಡಿಯಾ ಬಂತು, ಎಲ್ಲರೂ ಕಾರಿಂದ ಇಳಿರಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಕಾರಿಂದ ಇಳಿತಾರೆ. ಆಗ ಸಿಯು, ನಾವಿಲ್ಲೇ ನಿಂತಿದ್ರೆ ಪಟಾಕಿ ಹೊಡೆಯೋದನ್ನ ನೋಡೋದಿಕ್ಕಾಗಲ್ಲ, ಹೊಸ ವರ್ಷನೂ ಆಚರಣೆ ಮಾಡೋದಿಕ್ಕಾಗಲ್ಲ, ಅದಕ್ಕೆ ನಾವಿಲ್ಲಿಂದ ಹೋಗ್ಬೇಕು, ಲೆಟ್ಸ್ ಗೋ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಮುಖನ ನೋಡ್ತಿರ್ಬೇಕಾದ್ರೆ ಸಿಯು ಶಿಯಾ ಕೈ ಇಟ್ಕೊಂಡು ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾರೆ. ಫಾನ್ ಕೂಡ ಸಾರನ್ ಕೈ ಇಟ್ಕೊಂಡು ಸಿಯು ಶಿಯಾ ಹಿಂದೆಲೆ ಅವರು ಕೂಡ ಓಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ಆಗ್ಲೇ ಪಟಾಕಿನ ಹೊಡಿತಾ ಇರ್ತಾರೆ.
ಆಗಲೇ ಸಮಯ ಆಗಿರುತ್ತೆ. ಸಿಯು ಶಿಯಾ ಫಾನ್ ಕೂಡ ಬರ್ತಾರೆ. ಆದರೆ ಅಷ್ಟರಲ್ಲಿ ಪಟಾಕಿ ಎಲ್ಲ ಒಡೆದಾಗಿರುತ್ತೆ. ಅದನ್ನು ನೋಡಿ ಶಿಯಾ ಬೇಜಾರಿಂದ ಐ ಆಮ್ ಸಾರಿ ಅಂತ ಹೇಳ್ತಾರೆ. ಆಗ ಸಾರಾ ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು ಅಂತ ಹೇಳ್ತಾರೆ. ಆಗ ಶಿಯಾ ಬೇಜಾರು ಮಾಡ್ಕೊಂಡಿರೋದನ್ನ ಸಿಯು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೆ ಪಟಾಕಿನ ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲರೂ ಕೂಡ ಖುಷಿಯಿಂದ ಮತ್ತೆ ಪಟಾಕಿನ ಹೊಡಿತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಸಿಯು ಶಿಯಾ ಫಾನ್ ಎಲ್ಲರೂ ಕೂಡ ಕೈನ ಇಟ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇರ್ತಾರೆ. ಆಗ ಶಿಯಾ ತುಂಬಾ ಖುಷಿಯಾಗಿರ್ತಾಳೆ. ಯಾಕಂದ್ರೆ ಸಿಯು ಶಿಯಾ ಕೈನ ಇಟ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇರ್ತಾರೆ. ಆಗ ಶಿಯಾಗೆ ತುಂಬಾ ಖುಷಿಯಾಗುತ್ತೆ. ಸಿಯು ತನ್ನ ಕೈನ ಇಟ್ಕೊಂಡಿರೋದು. ಅವಳು ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾಳೆ.